ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕಾನ್ಸೆಪ್ಟ್, ಭಾರತ್ ಯುಕೆ ಮುಕ್ತ ವ್ಯಾಪಾರ ಸಂಬಂಧ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಓಕೆ, FTA. What key sectors will benefit from the India-UK Free Trade Agreement signed on July 24, 2025? ಜುಲೈ 24, 2025ರಂದು ಸಹಿ ಹಾಕಲಾದ ಭಾರತ್ ಮತ್ತು ಇಂಗ್ಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಯಾವ ಪ್ರಮುಖ ವಲಯಗಳು ಪ್ರಯೋಜನ ಪಡೆಯುತ್ತವೆ? ಇಲ್ಲಿ ಆನ್ಸರ್ ಏನಂತಂದ್ರೆ ಲೆದರ್, ಫುಟ್ವೇರ್ ಮತ್ತು ವಿಸ್ಕಿ. ಹಾಗಾದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನು? ಇಲ್ಲಿ ಇಂಡಿಯಾ ಇದೆ, ನಾವಿಲ್ಲಿ ತಗೊಳ್ಳೋಣ ಯುಕೆ. ಓಕೆ, ಸೊ ಇಂಡಿಯಾದಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ನಾವು ಇಲ್ಲಿ ಯುಕೆಗೆ ಏನ್ ಮಾಡ್ತೀವಿ? ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವೇನು ರಫ್ತು ಅಂತ ಕರಿತೀವಲ್ಲ, ರಫ್ತು ಮಾಡ್ತೀವಿ. ಓಕೆ, ಅದೇ ತರ ಯುಕೆ ಕೂಡ ಇಂಡಿಯಾಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ರಫ್ತು ಮಾಡುತ್ತೆ ಅಥವಾ ಎಕ್ಸ್ಪೋರ್ಟ್ ಮಾಡುತ್ತೆ. ಸಪೋಸ್ ಇಂಡಿಯಾದಿಂದ ನಾವು ಲೆದರ್ ಮತ್ತೆ ಫುಟ್ವೇರ್ ಇಂದ ಏನ್ ಮಾಡ್ತಿದ್ವಿ? ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಸೊ ಯುಕೆ ಅವುಗಳಿಗೆ 100% ಏನ್ ಮಾಡ್ತಾರೆ? ಟ್ಯಾಕ್ಸ್ ಹಾಕ್ತಾರೆ. ಸೊ ಟ್ಯಾಕ್ಸ್ ಹಾಕಿದ್ಮೇಲೆ ಈ ಒಂದು ಪ್ರಾಡಕ್ಟ್ಸ್ ಇಂಗ್ಲೆಂಡ್ ಅಲ್ಲಿ ಏನಾಗ್ತವೆ? ತುಂಬಾ ಕಾಸ್ಟ್ಲಿ ಆಗ್ತವೆ. ಕಾಸ್ಟ್ಲಿ ಆಗ್ತವೆ. ಅದೇ ತರ ಸಪೋಸ್ ಇಲ್ಲಿ ಯುಕೆ ಇಂಡಿಯಾಕ್ಕೆ ಏನು ವಿಸ್ಕಿನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಂಡಿಯಾದಲ್ಲಿ ನಾವು ಎಷ್ಟು % ಟ್ಯಾಕ್ಸ್ ಹಾಕ್ತೀವಿ? 150% ಟ್ಯಾಕ್ಸ್ ಹಾಕ್ತೀವಿ ವಿಸ್ಕಿ ಮೇಲೆ. ಸೊ ವಿಸ್ಕಿ ಏನಾಗುತ್ತೆ? ಇಲ್ಲಿ ಇಂಡಿಯಾದಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಓಕೆ, ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ಸೊ ಬೋತ್ ಕಂಟ್ರಿ ಅಂದ್ರೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಏನ್ ಮಾಡಿದಾವೆ? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾವೆ. ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನು? ಟ್ಯಾಕ್ಸ್ ನ ಕಡಿಮೆ ಮಾಡೋದು. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಮೇಲೆ 0% ಕೂಡ ಏನ್ ಮಾಡ್ತಾರೆ ಟ್ಯಾಕ್ಸಸ್ ನ. ಫಾರ್ ಎಕ್ಸಾಂಪಲ್ ನೋಡ್ತೀವಿ ನಾವು ಇಲ್ಲಿ ಈ ಒಂದು 2025 ಅಗ್ರಿಮೆಂಟ್ ಅಲ್ಲಿ ವಿಸ್ಕಿ ಮೇಲೆ ಇವಾಗ ಇಂಡಿಯಾ ಎಷ್ಟು % ಟ್ಯಾಕ್ಸ್ ಆಗ್ತಾ ಇತ್ತು? 150% ಟ್ಯಾಕ್ಸ್ ನ ಹಾಕ್ತಾ ಇತ್ತು. ಇದನ್ನ ಕಡಿಮೆ ಮಾಡಿಬಿಟ್ಟು ಇವಾಗ 75% ಮಾಡಿದ್ದಾರೆ ಈ ಒಂದು ಅಗ್ರಿಮೆಂಟ್ ಅಲ್ಲಿ. ಇವಾಗ ಈ ವಿಸ್ಕಿ ಏನಾಗುತ್ತೆ? ಇಲ್ಲಿ ರೇಟ್ ಏನಾಗುತ್ತೆ? ಚೀಪ್ ಆಗುತ್ತೆ ಇಂಡಿಯಾದಲ್ಲಿ. ಓಕೆ, ಸೊ ಈ ಒಂದು ಏನು ಸೆಕ್ಟರ್ಸ್ ಕೂಡ ಇಲ್ಲಿ ಬೆನಿಫಿಟ್ ಆಗ್ತವೆ. ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಏನು ಸೆಕ್ಟರ್ಸ್ ಬೆನಿಫಿಟ್ ಆಗ್ತವೆ. ಅವು ಯಾವಂತ ನೋಡೋಣ. ಇಂಡಿಯಾ ಪ್ಲಸ್ ಇಲ್ಲಿ ಯುಕೆ ತಗೊಳ್ಳೋಣ. ಸೊ ಇಂಡಿಯಾದಿಂದ ಜೆಮ್ಸ್ ಮತ್ತೆ ಜ್ಯುವೆಲರಿ ಕೂಡ ಇಲ್ಲಿ ಬೆನಿಫಿಟ್ ಆಗುತ್ತೆ. ಇದ್ರ ಜೊತೆಗೆ ಆಲ್ರೆಡಿ ನೋಡಿದ್ವಿ ಲೆದರ್ ಪ್ಲಸ್ ಫುಟ್ವೇರ್. ಇದ್ರ ಜೊತೆಗೆ ಎಂಜಿನಿಯರಿಂಗ್ ಗೂಡ್ಸ್, ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ವೆಹಿಕಲ್ ಪ್ಲಸ್ ಏನು ಫಾರ್ಮಾಸ್ಯೂಟಿಕಲ್ಸ್. ಇದ್ರ ಜೊತೆಗೆ ಮರೈನ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಬೆನಿಫಿಟ್ ಪಡಿತಿದ್ದಾವೆ ಈ ಒಂದು ಅಗ್ರಿಮೆಂಟ್ ಅಲ್ಲಿ. ಹಾಗಾದ್ರೆ ಯುಕೆದಿಂದ ಇಂಡಿಯಾಕ್ಕೆ ಏನನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತಂದ್ರೆ ಇವಾಗ ಚೀಪ್ ರೇಟ್ ಅಲ್ಲಿ ಆಲ್ರೆಡಿ ನೋಡಿದ್ವಿ ವಿಸ್ಕಿ. ಇದ್ರ ಜೊತೆಗೆ ಆಟೋಮೊಬೈಲ್ಸ್. ಇಲ್ಲಿ ಆಟೋಮೊಬೈಲ್ಸ್ ನೋಡ್ತೀವಿ ನಾವು. ಇವಾಗ ಇಂಡಿಯಾದಲ್ಲಿ 100% ಇದಕ್ಕೆ ಏನು ಟ್ಯಾಕ್ಸ್ ಹಾಕ್ತಾ ಇದ್ರು 100%. ಸೊ ಇದು ಕಡಿಮೆ ಮಾಡಿಬಿಟ್ಟು ಇವಾಗ 10% ಮಾಡಿದ್ದಾರೆ. 10%. ಇದ್ರ ಜೊತೆಗೆ ಏರೋಸ್ಪೇಸ್ ಪ್ಲಸ್ ಚಾಕ್ಲೇಟ್ ಇಂಡಸ್ಟ್ರಿ ಪ್ಲಸ್ ಕಾಸ್ಮೆಟಿಕ್ಸ್. ಸೊ ಇಷ್ಟು ಪ್ರಾಡಕ್ಟ್ಸ್ ಯುಕೆದಿಂದ ಇಂಡಿಯಾದಲ್ಲಿ ಇವಾಗ ಏನಾಗ್ತವೆ? ಇವು ಚೀಪ್ ಆಗ್ತವೆ. ಓಕೆ, ಸೊ ಇಂಡಿಯಾದಿಂದ ಯುಕೆದಲ್ಲಿ ಎಷ್ಟು ಈಗ ಈ ಎಲ್ಲ ಪ್ರಾಡಕ್ಟ್ಸ್ ಯುಕೆದಲ್ಲಿ ಇವಾಗ ಏನು ಚೀಪ್ ಆಗಿ ಸಿಗ್ತವೆ. ಓಕೆ, ಇಲ್ಲಿ ನೆನಪಿಡ್ಬೇಕಾಗಿರೋದು ಅಂಶ ಏನಂತಂದ್ರೆ ಭಾರತ್ ಯುಕೆ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಯಾವಾಗ ಸೈನ್ ಆಯ್ತು? ಜುಲೈ 24, 2025. ಮತ್ತೆ ಯಾವ್ಯಾವ ಸೆಕ್ಟರ್ಸ್ ಬೆನಿಫಿಟ್ ತಗೊಳ್ತವೆ. ಓಕೆ, ಅದರ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನು ಇಷ್ಟು ಗೊತ್ತಿದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಸಿಕಲ್ ಸೆಲ್ ಮಿಷನ್ ಮೈಲ್ಸ್ಟೋನ್. ಕ್ವಶನ್ ಏನಂತ ಕೇಳಿದಾರೆ ಅಂದ್ರೆ ಹೌ ಮೆನಿ ಇಂಡಿವಿಜುವಲ್ಸ್ ಹ್ಯಾವ್ ಬಿನ್ ಸ್ಕ್ರೀನ್ಡ್ ಅಂಡರ್ ಇಂಡಿಯಾಸ್ ನ್ಯಾಷನಲ್ ಸಿಕಲ್ ಸೆಲ್ ಎನಿಮಿಯಾ ಎಲಿಮಿನೇಷನ್ ಮಿಷನ್ ಆಸ್ ಆಫ್ ಜುಲೈ 2025. ಜುಲೈ 2025 ಹೊತ್ತಿಗೆ ಭಾರತದ ರಾಷ್ಟ್ರೀಯ ಕುಡಗೋಲು ಕೋಶ ರಕ್ತಹೀನತೆ ನಿರ್ಮೂಲನೆ ಮಿಷನ್ ಅಡಿಯಲ್ಲಿ ಎಷ್ಟು ವ್ಯಕ್ತಿಗಳನ್ನ ಪರೀಕ್ಷಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಎಷ್ಟಂದ್ರೆ 6 ಕೋಟಿ, 6 crore. ಇಲ್ಲಿವರೆಗೆ ಅಂದ್ರೆ ಜುಲೈ 2025 ವರೆಗೆ ಎಷ್ಟು ಅಂದ್ರೆ 6 ಕೋಟಿ ವ್ಯಕ್ತಿಗಳನ್ನ ಇಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಓಕೆ, ಹಾಗಾದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂತಂದ್ರೆ ಏನು? ಅಂತಂದ್ರೆ ಇದೊಂದು ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಇದು ಸೊ ಜೆನೆಟಿಕ್ ಅಂತಂದ್ರೆ ಅನುವಂಶಿಕ. ಓಕೆ, ಸಿಕಲ್ ಸೆಲ್ ಅನಿಮಿಯಾ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ನಾರ್ಮಲ್ ಬ್ಲಡ್ ಅಲ್ಲಿ RBC ರೆಡ್ ಬ್ಲಡ್ ಸೆಲ್ಸ್
ಇವು ಹೇಗಿರ್ತವೆ, ರೌಂಡ್ ಶೇಪಲ್ಲಿ ಇರ್ತವೆ. ಮತ್ತೆ ಎಷ್ಟು ದಿನ ಬದುಕ್ತವೆ ಇದು 120 ಡೇಸ್. 120 ಡೇಸ್ ಇದ್ರದ್ದು ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಓಕೆ, ಸಪೋಸ್ ಇಲ್ಲಿ ಸಿಕಲ್ ಸೆಲ್ ಎನಿಮಿಯಾ ಕಂಡೀಷನ್ ಡೆವಲಪ್ ಆಯಿತು ಅಂತಂದ್ರೆ, ಸೊ ಆರ್ ಬಿ ಸಿ ಶೇಪ್ ಚೇಂಜ್ ಆಗುತ್ತೆ. ಹೇಗಾಗುತ್ತೆ ಇವು, ಅರ್ಧ ಚಂದ್ರಾಕೃತಿ ಈ ತರ ಆಗುತ್ತೆ, ಕ್ರೆಸೆಂಟ್ ಮೂನ್ ಶೇಪ್ ಆಗ್ಬಿಡ್ತವೆ ಇವು. ಓಕೆ, ಮತ್ತೆ ಇದ್ರ ಲೈಫ್ ಸ್ಪ್ಯಾನ್ 10 to 20 ಡೇಸ್ ಆಗಿಬಿಡುತ್ತೆ. 10 to 20 ಡೇಸ್ಗೆ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನಿರ್ತವೆ ಇವು ಫ್ಲೆಕ್ಸಿಬಲ್ ಇರ್ತವೆ, ಇಲ್ಲಿ ಏನಾಗ್ಬಿಡ್ತವೆ ಇವು ರಿಜಿಡ್ ಆಗ್ತವೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಬ್ಲಡ್ ವೆಸಲ್ಸ್ನ ಬ್ಲಾಕೇ ಮಾಡ್ಬಿಡ್ತವೆ ಇವು. ಓಕೆ, ಈಸಿಯಾಗಿ ಇಲ್ಲಿ ಫ್ಲೋ ಆಗಲ್ಲ. ಫ್ಲೋ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಫ್ಲೋ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಸಪೋಸ್ ಇಲ್ಲಿ ನಾವು ಇಮೇಜ್ನ ಅಬ್ಸರ್ವ್ ಮಾಡ್ಬೋದು. ಸೊ ನಾರ್ಮಲ್ ಬ್ಲಡ್ ಸೆಲ್ಸ್ ಈ ತರ ಇರುತ್ತೆ, ಸಿಕಲ್ ಸೆಲ್ ಅಲ್ಲಿ ಈ ತರ ಕಂಡೀಷನ್ ಡೆವಲಪ್ ಆಗುತ್ತೆ. ಓಕೆ, ಹಾಗಾದ್ರೆ ಈ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಆದ್ಮೇಲೆ ಎಫೆಕ್ಟ್ಸ್ ಏನೇನು ಆಗ್ತಾವೆ ಇಲ್ಲಿ, ಆರ್ಗನ್ ಏನಾಗ್ಬೋದು, ಆರ್ಗನ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ ಕ್ರೋನಿಕ್ ಏನಂತೀವಿ ನಾವು, ಕ್ರೋನಿಕ್ ಅನಿಮಿಯಾ ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಅನಿಮಿಯಾ ಅಂತಂದ್ರೆ ಏನು, ಡಿಫಿಷಿಯೆಂಟ್ ಸಪ್ಲೈ ಆಫ್ ಆಕ್ಸಿಜನ್, ಏನು ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಏನು ಅನಿಮಿಯಾ ಕಂಡೀಷನ್ ಡೆವಲಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗ್ಬೋದು, ಸ್ಟ್ರೋಕ್ ಕೂಡ ಆಗ್ಬೋದು. ಓಕೆ, ಹಾಗಾದ್ರೆ ಈ ಒಂದು ಕಂಡೀಷನ್ ಇದು ಟ್ರೀಟ್ಮೆಂಟ್ ಇದೆಯಾ ಅದಕ್ಕೆ? ಸೊ ಇಲ್ಲಿ ಟ್ರೀಟ್ಮೆಂಟ್ ಯೂನಿವರ್ಸಲ್ ಟ್ರೀಟ್ಮೆಂಟ್ ಅನ್ನೋದು ಏನಿಲ್ಲ. ಇದೇನ್ ಮಾಡ್ತಾರೆ, ಈ ಡಿಸೀಸ್ನ ಏನ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅಷ್ಟೇ. ಸೊ ಮ್ಯಾನೇಜ್ ಮಾಡಿದ್ರೆ ಏನಾಗುತ್ತೆ, ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಲೈಫ್ ಸ್ಪ್ಯಾನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಟೆಸ್ಟಿಂಗ್. ಇಂಪಾರ್ಟೆಂಟ್ ಏನಿದು, ಇಲ್ಲಿ ಇದು ನಮ್ಗೆ ಬೇಗ ಟೆಸ್ಟ್ ಆದ್ರೆ, ಇದು ಕಂಡೀಷನ್ ಗೊತ್ತಾದ್ರೆ ಈಸಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ಬೋದು. ಓಕೆ, ಟೆಸ್ಟಿಂಗ್ ಮಾಡೋದು ಇಂಪಾರ್ಟೆಂಟು, ಸ್ಕ್ರೀನಿಂಗ್ ಇಂಪಾರ್ಟೆಂಟು. ಸೊ ಈ ಒಂದು ರೀಸನ್ಗೆನೆ ಇಲ್ಲಿ ನ್ಯಾಷನಲ್ ಇದ್ರ ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ನ್ಯಾಷನಲ್ ಸಿಕಲ್ ಸೆಲ್ ಎನಿಮಿಯಾ ಎಲಿಮಿನೇಷನ್ ಮಿಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ 2047 ಹೊತ್ತಿಗೆ ಇಂಡಿಯಾದಿಂದ ಇದನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅನ್ನೋದು ಏನು ಇಂಡಿಯಾದು ಈ ಒಂದು ಮಿಷನ್ ಏನಂತಂದ್ರೆ ಅಬ್ಜೆಕ್ಟಿವ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ, ನ್ಯಾಷನಲ್ ಸಿಕಲ್ ಸೆಲ್ ಮಿಷನ್ ಮೈಲ್ ಸ್ಟೋನ್. ಇಲ್ಲಿವರೆಗೆ 6 crore ಏನು ಇಂಡಿವಿಜುವಲ್ಸ್ ನ ಇಲ್ಲಿ ಏನ್ ಮಾಡಿದ್ದಾರೆ, ಪರೀಕ್ಷೆ ಮಾಡಲಾಗಿದೆ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ ಸಿಕಲ್ ಸೆಲ್ ಎನಿಮಿಯಾ. ಇದೊಂದು ಜೆನೆಟಿಕ್ ಬ್ಲಡ್ ಡಿಸಾರ್ಡರು. ಸೊ ಕಂಡೀಷನ್ ಯಾವ ತರ ಡೆವಲಪ್ ಆಗುತ್ತೆ ಕೇಳ್ತಾರೆ ಇಲ್ಲಿ. ಓಕೆ, 10 to 20 ಡೇಸ್ ಲೈಫ್ ಸ್ಪ್ಯಾನ್ RBCs ಏನು ರೆಡ್ ಬ್ಲಡ್ ಸೆಲ್ಸ್ ಏನು ಕಡಿಮೆ ಆಗುತ್ತೆ, ರಿಜಿಡ್ ಆಗುತ್ತೆ, ಮತ್ತೆ ಇದು ಬ್ಲಡ್ ವೆಸಲ್ಸ್ ನ ಬ್ಲಾಕ್ ಮಾಡುತ್ತೆ. ಇದರಿಂದ ಸ್ಟ್ರೋಕ್ ಕೂಡ ಬರ್ಬೋದು, ಮತ್ತೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಆರ್ಗನ್ ಡ್ಯಾಮೇಜ್ ಕೂಡ ಆಗುತ್ತೆ. ಓಕೆ, ಈ ಒಂದು ಇಷ್ಟು ಏನು ಫ್ಯಾಕ್ಟ್ಸ್ ನ ಇಲ್ಲಿ ಅಥವಾ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಸಹಕಾರಿ ನೀತಿ 2025 ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025. ಕ್ವಶನ್ ಏನಂತ ನೋಡೋಣ. ಹೂ ಚೇರ್ಡ್ ದಿ ಕಮಿಟಿ ದಟ್ ಡ್ರಾಫ್ಟೆಡ್ ದ ಇಂಡಿಯಾಸ್ ನ್ಯೂ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025. ಭಾರತದ ಹೊಸ ರಾಷ್ಟ್ರೀಯ ಸಹಕಾರಿ ನೀತಿ 2025 ರಚಿಸಿದ ಸಮಿತಿಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಏನಂದ್ರೆ ಸುರೇಶ್ ಪ್ರಭು. ಓಕೆ, ಇಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025 ಏನ್ ಮಾಡಿದ್ದಾರೆ, ಇವಾಗ ಡ್ರಾಫ್ಟ್ ಮಾಡಿದ್ದಾರೆ. ಇದು ಎಲ್ಲಿವರೆಗೆ ವರ್ಕ್ ಆಗುತ್ತಿದ್ದು, ನೆಕ್ಸ್ಟ್ 20 years ಏನು ಕೋಆಪರೇಟಿವ್ ಪಾಲಿಸಿನ ಏನ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಕೋಆಪರೇಟಿವ್ ಏನು ಸೆಕ್ಟರ್ ಇನ್ ಇಂಡಿಯಾ. ಓಕೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ನಾವು ನೆನ್ಪಿಡ್ಬೇಕಾಗಿರೋ ಕಾನ್ಸೆಪ್ಟ್ ಏನಂತಂದ್ರೆ 2011 ಏನಾಗುತ್ತೆ, 97th ಅಮೆಂಡ್ಮೆಂಟ್ ಆಕ್ಟ್ ಆಗುತ್ತೆ ಏನು ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ. ಓಕೆ, ಅಮೆಂಡ್ಮೆಂಟ್ ಆಕ್ಟ್ ಮಾಡಿ ಪಾರ್ಟ್ 9 ಏನು ಬಿ ನ ಆಡ್ ಮಾಡ್ತಾರೆ. ಪಾರ್ಟ್ 9B ಆಡ್ ಮಾಡಿ ಏನು ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ ಇನ್ಕ್ಲೂಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಕೋಆಪರೇಟಿವ್ ಸೊಸೈಟೀಸ್. ಓಕೆ, ಕೋಆಪರೇಟಿವ್ ಸೊಸೈಟೀಸ್ನ ಏನು ಇಂಪ್ರೂವ್ ಮಾಡೋಕ್ಕೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಇದೇನ್ ಮಾಡುತ್ತೆ, ಆರ್ಟಿಕಲ್ 19 ಏನ್ ಮಾಡುತ್ತೆ, ಇವಾಗ ಕೋಆಪರೇಟಿವ್ ಸೊಸೈಟಿ ರೈಟ್ ಟು ಫಾರ್ಮ್ ಏನು ಕೋಆಪರೇಟಿವ್ ಸೊಸೈಟೀಸ್ ಏನಾಗುತ್ತೆ, ಇವಾಗ ಫಂಡಮೆಂಟಲ್ ರೈಟ್ ಆಗುತ್ತೆ. ಓಕೆ, ಇದೇ ತರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 43B ಏನ್ ಹೇಳುತ್ತೆ ಅಂತಂದ್ರೆ, ಕೋಆಪರೇಟಿವ್ ಸೊಸೈಟಿನ ಏನ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು ಅಂತ ಹೇಳುತ್ತೆ.
ಏನಾಗುತ್ತೆ ಪ್ರಮೋಟ್ ಮಾಡ್ಬೇಕಂತ ಹೇಳುತ್ತೆ. ಓಕೆ, ಇದು ಮತ್ತೆ ಇದಕ್ಕೆ ಸಪರೇಟ್ ಆಗಿ ಏನ್ ಮಾಡ್ತಾರೆ, ಇಲ್ಲಿ ಮಿನಿಸ್ಟ್ರಿ ಕೂಡ ಏನ್ ಮಾಡ್ತಾರೆ, ಮಿನಿಸ್ಟ್ರಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮಿನಿಸ್ಟ್ರಿ 2021 ಅಲ್ಲಿ ಮಿನಿಸ್ಟ್ರಿ ಆಫ್ ಏನು ಕೋಆಪರೇಷನ್ ಅಂತ ಹೇಳಿ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಏನು ಸಪರೇಟ್ ಮಿನಿಸ್ಟ್ರಿ ಕೂಡ ಏನು ಸ್ಟಾರ್ಟ್ ಮಾಡಿದ್ದಾರೆ. ಅವಾಗಿಂದ 2021 ಇಂದ. ಸೊ ಈ ಒಂದು 2025 ಅಲ್ಲಿ ಏನು ಪಾಲಿಸಿ ಡ್ರಾಫ್ಟ್ ಮಾಡಿದ್ದಾರೆ, ಇದು ನೆಕ್ಸ್ಟ್ 20 ಇಯರ್ಸ್ ತನಕನೂ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಗೆ ನೆನ್ಪಿಡ್ಬೇಕಾಗಿರೋ ಫ್ಯಾಕ್ಟ್ಸ್ ನೋಡಿದ್ವಿ. 97th ಅಮೆಂಡ್ಮೆಂಟ್ ಆಕ್ಟ್ ಪಾರ್ಟ್ 9B ಆಡ್ ಮಾಡಿದೆ. ಆರ್ಟಿಕಲ್ 19 ಅಲ್ಲಿ ಇವಾಗ ಇದು ರೈಟ್ ಟು ಫಾರ್ಮ್ ಏನು ಕೋಆಪರೇಟಿವ್ ಸೊಸೈಟೀಸ್ ಇದೆ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಏನು ಸ್ಟೇಟ್ ಪಾಲಿಸಿ, ಇಲ್ಲಿ ಆರ್ಟಿಕಲ್ 43B ಏನ್ ಹೇಳುತ್ತೆ, ಕೋಆಪರೇಟಿವ್ ಸೊಸೈಟಿನ ಏನ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು ಅಂತ ಹೇಳುತ್ತೆ. ಓಕೆ, ಇಷ್ಟು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್, ವೈಫೆಕ್ಸ್. ಕ್ವಶನ್ ಏನಂತ ನೋಡೋಣ, ವಾಟ್ ಈಸ್ ದಿ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದಿ ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್? ಭಾರತದ ಚಳಿಗಾಲದ ಮಂಜಿನ ಪ್ರಯೋಗದ ಏನು ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ ಸೆಕೆಂಡ್ ಒನ್, ಟು ಡೆವಲಪ್ ಏನು ಹೈ ರೆಸಲ್ಯೂಷನ್ ಫಾಗ್ ಫಾರ್ಕಾಸ್ಟಿಂಗ್ ಮಾಡೆಲ್ಸ್. ಇಲ್ಲಿ ಏನಾಗುತ್ತೆ, ಇಂಡಿಯಾದಲ್ಲಿ ನಾರ್ತ್ ಸೌತ್, ಓಕೆ, ಈ ಒಂದು ಝೋನ್ಗೆ ನಾವೇನಂತ ಕರಿತೀವಿ, ಇದಕ್ಕೆ ಗಂಗಾ ಪ್ಲೇನ್ಸ್ ಅಂತ ಕರಿತೀವಿ. ಗಂಗಾ ಪ್ಲೇನ್ಸ್ ಇಲ್ಲಿ ಏನಾಗುತ್ತೆ, ಡೆನ್ಸ್ ಫಾಗ್ ಏನು ಕ್ರಿಯೇಟ್ ಆಗುತ್ತೆ, ಫಾರ್ಮೇಶನ್ ಆಗುತ್ತೆ ಡೆನ್ಸ್ ಫಾಗ್. ಸೊ ಯಾವ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ, ವಿಂಟರ್ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ವಿಂಟರ್ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಒಂದು ಡೆನ್ಸ್ ಫಾಗ್, ಈ ಫಾಗ್ ಅಂದ್ರೆ ಏನು, ಫಾಗ್ ಅಂದ್ರೆ ನಥಿಂಗ್ ಬಟ್ ಏನದು, ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಅಂತ ಕರಿತೀವಿ ನಾವು. ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಶನ್, ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಶನ್. ಸೊ ಇದೇನಾಗುತ್ತೆ, ಫಾಗ್ ಏನ್ ಮಾಡುತ್ತೆ, ಇದು ವಿಸಿಬಿಲಿಟಿನ ಏನ್ ಮಾಡುತ್ತೆ, ವಿಸಿಬಿಲಿಟಿ ಅಂದ್ರೆ ತುಂಬಾ ರೆಡ್ಯೂಸ್ ಮಾಡಿಬಿಡುತ್ತೆ. ಅಂದ್ರೆ ವಿಂಟರ್ ಅಲ್ಲಿ ಟ್ರಾವೆಲ್ ಆಗಲ್ಲ. ಈ ತರ ನಾವಿಲ್ಲಿ ಕಂಡೀಷನ್ ನೋಡ್ತೀವಿ. ಇದಕ್ಕೆ ಕಂಡೀಷನ್ ಏನಂತೀವಿ ನಾವು, ಫಾಗ್ ಅಂತ ಕರಿತೀವಿ. ಓಕೆ, ಸೊ ಈ ಫಾಗ್ ಫಾರ್ಮೇಶನ್, ಈ ಫಾಗ್ ಆಗೋದ್ರಿಂದ ಈ ಒಂದು ಜೋನ್ ಅಲ್ಲಿ ಏನಾಗುತ್ತೆ, ಎಕನಾಮಿ ಏನಾಗುತ್ತೆ, ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಎಕನಾಮಿ ಇಂಪ್ಯಾಕ್ಟ್ ಆಗುತ್ತೆ, ಅಗ್ರಿಕಲ್ಚರ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಮೂವ್ಮೆಂಟ್ ಕೂಡ, ಟ್ರಾನ್ಸ್ಪೋರ್ಟೇಷನ್ ಕೂಡ ಏನಾಗುತ್ತೆ, ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ರೀಸನ್ಗೆ ಇಲ್ಲಿ ಏನ್ ಮಾಡ್ತಾರೆ, 2015 ಅಲ್ಲಿ ಅಟ್ ಏನು ಇಂದಿರಾ ಗಾಂಧಿ ನ್ಯಾಷನಲ್ ಏನು ಏರ್ಪೋರ್ಟ್ ಅಲ್ಲಿ ಈ ವೈಫೆಕ್ಸ್ ಅನ್ನೋದಂತ ಏನು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ವೈಫೆಕ್ಸ್ ಯಾರ ಹೆಲ್ಪ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏನು ಟ್ರಾಪಿಕಲ್ ಏನು ಮ್ಯಾನೇಜ್ಮೆಂಟ್, ಇವ್ರ ಹೆಲ್ಪ್ ಇಂದ ಏನ್ ಮಾಡ್ತಾರೆ, ವೈಫೆಕ್ಸ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮ್ಯಾನೇಜ್ಮೆಂಟ್ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಓಕೆ, ಇಲ್ಲಿ 2025 ತನಕ ಏನಾಗಿತ್ತು, ಇವಾಗ 10 ಇಯರ್ಸ್ ಆಯ್ತು ಈ ಎಕ್ಸ್ಪೆರಿಮೆಂಟ್ಗೆ. 10 ಇಯರ್ಸ್ ಆಯ್ತು. ಓಕೆ, ಇವಾಗ ಈ ಎಕ್ಸ್ಪೆರಿಮೆಂಟ್ ಇಂದ ಏನ್ ಹೆಲ್ಪ್ ಆಗತ್ತೆ ಅಂದ್ರೆ, ಇದು ಮೊದಲೇ ಏನ್ ಮಾಡುತ್ತೆ, ಇದು ಫಾಗ್ ಎಲ್ಲಿ ಫಾರ್ಮ್ ಆಗಿದೆ, ಫಾಗ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಫಸ್ಟ್ಗೆ. ನೆಕ್ಸ್ಟ್ ಹೌ ಲಾಂಗ್ ಅಂದ್ರೆ ಎಲ್ಲಿ ತನಕನೂ ಫಾಗ್ ಇರುತ್ತೆ ಅಂತ ಕೂಡ ಹೇಳ್ತೈತೆ. ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಆಗೋ ಲಾಭಗಳ ನಾವಲ್ಲಿ ಹೇಳ್ತಾ ಇದ್ವಿ. ನೆಕ್ಸ್ಟ್ ಇದನ್ನ ಎಷ್ಟು ಡೆನ್ಸ್ ಇದೆ ಫಾಗು, ಎಲ್ಲಿ ತನಕ ಏನು ವಿಸಿಬಿಲಿಟಿ ಇದೆ ಅದನ್ನು ಕೂಡ ಇದು ಈ ಎಕ್ಸ್ಪೆರಿಮೆಂಟ್ ಇಂದ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ ಇಲ್ಲಿ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಟ್ರಾನ್ಸ್ಪೋರ್ಟ್ ಬೆನಿಫಿಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ಗೆ ಬೆನಿಫಿಟ್ ಆಗುತ್ತೆ. ನಾವು ಇಲ್ಲಿ ತುಂಬಾ ಫಾಗ್ ಇದ್ರೆ ಕೆಲವೊಂದು ಟೈಮ್ ಅಲ್ಲಿ ಪ್ಲೇನ್ಸ್ ಕೂಡ ಏನ್ ಮಾಡಲ್ಲ, ಟೇಕ್ ಆಫ್ ಮಾಡಲ್ಲ. ಅದು ಇದು ಒಂದು ಫೋರ್ಕಾಸ್ಟ್ ಮಾಡೋದ್ರಿಂದ ಇದು ಕೂಡ ಏರೋಸ್ಪೇಸ್ ಇಂಡಸ್ಟ್ರಿ ಇಲ್ಲಿ ಕೂಡ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ನೆನ್ಪಿಡ್ಬೇಕಾಗಿರೋ ಅಂಶ ಏನಂತಂದ್ರೆ, ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್ ಡೈರೆಕ್ಟ್ ಆಗಿ ಕೇಳ್ತಾರೆ. ವೈಫೆಕ್ಸ್ ಅಂತ ಕೇಳ್ಬಿಟ್ರೆ, ವೈಫೆಕ್ಸ್ ಎದ್ರ ಬಗ್ಗೆ ಡೀಲ್ ಮಾಡುತ್ತೆ, ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಗೊತ್ತಾಗಲ್ಲ. ವೈಫೆಕ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಹೋಗೋದು ವೈಫೈ ಟೆಕ್ನಾಲಜಿ ಅಥವಾ ಏನೋ ಇದು ಮೊಬೈಲ್ಗೆ ಸಂಬಂಧ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ, ಬಟ್ ಅಲ್ಲ. ಇದು ವೈಫೆಕ್ಸ್ ಅನ್ನೋದು ಇದೊಂದು ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್. ಈಗ ಎಷ್ಟು 10 ಇಯರ್ಸ್ ಆಯ್ತು. ಯಾರೋ ಒಂದು ಹೆಲ್ಪ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮ್ಯಾನೇಜ್ಮೆಂಟ್, ವರ್ಕ್ಸ್ ಅಂಡರ್ ಇನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಇದೇನ್ ಮಾಡುತ್ತೆ, ಫಾಗ್ ಫಾರ್ಮೇಶನ್ ಮುನ್ಸೂಚನೆ ಕೊಡುತ್ತೆ. ಮತ್ತೆ ಎಷ್ಟು
ಹೌ ಲಾಂಗ್ ಫಾಗ್ ಎಲ್ಲಿಸ್ತನ ಇರುತ್ತೆ ಅಂತ ಕೂಡ ಹೇಳುತ್ತೆ. ಓಕೆ, ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕೇರಳ ರಬ್ಬರ್ ಪ್ಲಾಂಟೇಶನ್ಸ್. ಕೇರಳದ್ದು ರಬ್ಬರ್ ಪ್ಲಾಂಟೇಶನ್ಸ್ ಕ್ವಶನ್ ಏನಂತ ನೋಡೋಣ. ವಿಚ್ ಫಂಗಲ್ ಸ್ಪೀಸೀಸ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಅಂಬ್ರೋಸಿಯಾ ಬೀಟಲ್ ಇನ್ಫೆಸ್ಟೇಷನ್ ಅಫೆಕ್ಟಿಂಗ್ ಕೇರಳ ರಬ್ಬರ್ ಪ್ಲಾಂಟೇಶನ್ಸ್. ಏನಂತ ಕೇಳಿದರೆ ಕೇರಳದ ರಬ್ಬರ್ ತೋಟಗಳ ಮೇಲೆ ಪರಿಣಾಮ ಬೀರುವ ಅಮೃತ ಜಿರುಂಡೆಯ ಮುತ್ತಿಕೊಳ್ಳುವಿಕೆಯೊಂದಿಗೆ ಯಾವ ಶಿಲೀಂಧ್ರ ಪ್ರಭೇದಗಳು ಸಂಬಂಧ ಹೊಂದಿವೆ ಅಂತ. ಓಕೆ, ಆನ್ಸರ್ ಏನಂತಂದ್ರೆ ಸೆಕೆಂಡ್ ಒನ್ ಫ್ಯುಸೇರಿಯಂ ಅಂಬ್ರೋಸಿಯಾ ಮತ್ತೆ ಫ್ಯುಸೇರಿಯಂ ಸೊಲಾನಿ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ, ಕೇರಳದಲ್ಲಿ ನಾವು ನೋಡ್ತೀವಿ ನಮ್ಮ ಇಂಡಿಯಾದಲ್ಲಿ ಕೇರಳದಲ್ಲಿ ರಬ್ಬರ್ ಪ್ಲಾಂಟೇಶನ್ಸ್, ರಬ್ಬರ್ ಅರೌಂಡ್ ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಅರೌಂಡ್ 78% ಆಫ್ ಇಂಡಿಯಾದ ರಬ್ಬರ್ ಕಮ್ ಫ್ರಮ್ ಕೇರಳದಿಂದ 78% ಬರುತ್ತೆ. ಇದೊಂದು ಏನಂತಂದ್ರೆ ನಾವಿಲ್ಲಿ ನೋಡಿದ್ವಿ ಅಂಬ್ರೋಸಿಯಾ ಬೀಟಲ್ ಡಿಸೀಸ್. ಇದು ಎದಕ್ಕೆ ಎಫೆಕ್ಟ್ ಆಗುತ್ತೆ, ಇದು ರಬ್ಬರ್ ಪ್ಲಾಂಟೇಶನ್ಸ್ಗೆ ಏನ್ ಮಾಡುತ್ತೆ, ಇದು ಎಫೆಕ್ಟ್ ಮಾಡುತ್ತೆ ರಬ್ಬರ್ ಟ್ರೀಗಳಿಗೆ. ಸೊ ಅಂಬ್ರೋಸಿಯಾ ಬೀಟಲ್ ಏನಿದೆ ಇದೊಂದು ಫಂಗಲ್ ಡಿಸೀಸ್. ಓಕೆ, ಇದು ಯಾವ ಗಿಡಗಳಿಗೆ ಎಫೆಕ್ಟ್ ಆಗ್ತಿದೆ ಇವಾಗ, ರಬ್ಬರ್ಗೆ. ಓಕೆ, ರಬ್ಬರ್ ಅಂಬ್ರೋಸಿಯಾ ಬೀಟಲ್ ಅಂತ ಹೇಳಿ. ಸೊ ಹಾಗಾದ್ರೆ ಇದನ್ನ ಅವಾಯ್ಡ್ ಹೇಗೆ ಮಾಡ್ತಾರೆ, ಆಂಟಿ ಫಂಗಲ್ ಏಜೆಂಟ್ಸ್ ನ ಮಾಡೋದ್ರಿಂದ, ಸಿಂಪಡಿಸೋದ್ರಿಂದ ಇದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಪಾರ್ಟಿಗೆ ಎಫೆಕ್ಟ್ ಆಗಿರುತ್ತೆ ಆ ಪಾರ್ಟ್ನ ಏನ್ ಮಾಡ್ತಾರೆ, ಕಟ್ ಮಾಡಿ ತೆಗೆದು ಬಿಡ್ತಾರೆ. ಅದರಿಂದ ಕೂಡ ಇದನ್ನು ಕಡಿಮೆ ಆಗುತ್ತೆ. ಸೊ ಇದು ಫಸ್ಟ್, ಇದು ಅಂಬ್ರೋಸಿಯಾ ಬೀಟಲ್ ಅಂತಿದೆ. ಅಂಬ್ರೋಸಿಯಾ ಬೀಟಲ್ ಇದು ಫಸ್ಟ್ ಟೈಮ್ ಕಾಣಿಸ್ಕೊಂಡಿದೆ ಎಲ್ಲಿ ಅಂತಂದ್ರೆ ಸೌತ್ ಅಮೆರಿಕಾ. ಇದು ಜೋಗ್ರಫಿಕಲ್ ರೀಸನ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ಗೆ ಸೌತ್ ಅಮೆರಿಕಾದಲ್ಲಿ ಕಾಣಿಸ್ಕೊಂಡಿದೆ. ಸೊ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ರಬ್ಬರ್ ಪ್ಲಾಂಟೇಶನ್ಸ್ ಆಲ್ರೆಡಿ ನೋಡಿದ್ವಿ ನಾವು. ರಬ್ಬರ್ 78% ಎಲ್ಲಿಂದ ಬರುತ್ತೆ, ಕೇರಳದಿಂದ ಬರುತ್ತೆ. ನೆಕ್ಸ್ಟ್ ನಮ್ಗೆ ಏನ್ ನೋಡ್ತೀವಿ ನಾವು, ತ್ರಿಪುರ ನೋಡ್ತೀವಿ, ಕರ್ನಾಟಕ ನೋಡ್ತೀವಿ, ತಮಿಳುನಾಡು ನೋಡ್ತೀವಿ. ಸೊ ಇವು ಕೇರಳ, ತ್ರಿಪುರ, ಕರ್ನಾಟಕ, ತಮಿಳುನಾಡು ಟಾಪ್ 4 ಸ್ಟೇಟ್ಸ್ ರಬ್ಬರ್ ಪ್ರೊಡಕ್ಷನ್ ಅಲ್ಲಿ. ಓಕೆ, ಹಾಗಾದ್ರೆ ರಬ್ಬರ್ ಬೋರ್ಡ್ ಎಲ್ಲಿದೆ, ನ್ಯಾಷನಲ್ ರಬ್ಬರ್ ಬೋರ್ಡ್ ಎಲ್ಲಿದೆ, ಇದು ಕೇರಳದಲ್ಲಿದೆ. ಕೇರಳ ಮತ್ತೆ ಯಾವ ಪ್ಲೇಸ್ ಅಂತಂದ್ರೆ ಇಲ್ಲಿ ನಾವು ಕೊಟ್ಟಯಂ ಅಂತ ಕರಿತೀವಿ. ಕೊಟ್ಟಯಂ ಇಲ್ಲಿದೆ. ಕೇರಳದಲ್ಲಿ ನ್ಯಾಷನಲ್ ರಬ್ಬರ್ ಬೋರ್ಡ್ ಇದೆ. ಇದರ ನ್ಯಾಷನಲ್ ರಬ್ಬರ್ ಬೋರ್ಡ್ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್. ಇಲ್ಲಿ ನೆನ್ಪಿಡ್ಬೇಕಾಗಿರೋದು ಅಂಶ ಏನಂತಂದ್ರೆ ರಬ್ಬರ್ ಪ್ಲಾಂಟೇಶನ್ಸ್ ಡೈರೆಕ್ಟ್ ಆಗಿ ಅಂಬ್ರೋಸಿಯಾ ಬೀಟಲ್ ಇದೆಯಲ್ಲ, ಇದನ್ನೇ ಕೇಳ್ಬಿಡ್ತಾರೆ. ಇದು ಫಂಗಲ್ ಡಿಸೀಸ್ ಅಥವಾ ವೈರಸ್ ಬ್ಯಾಕ್ಟೀರಿಯಾ ಹಿಂಗೆ ಕೇಳ್ಬಿಡ್ತಾರೆ. ಇದು ಫಂಗಲ್ ಡಿಸೀಸ್. ಸೊ ಯಾವ ಪ್ಲಾಂಟ್ಗಳಿಗೆ ಎಫೆಕ್ಟ್ ಮಾಡ್ತಾ ಇದೆ ಇವಾಗ, ರಬ್ಬರ್ಗೆ. ಸೊ ನೆಕ್ಸ್ಟ್ ರಬ್ಬರ್ ಬಂದಾಗ ಸೊ ಜಾಸ್ತಿ ಪ್ರೊಡಕ್ಷನ್ ಎಲ್ಲಿಂದ ಆಗುತ್ತೆ, ಕೇರಳದಿಂದ ಆಗುತ್ತೆ. ಕೇರಳ 78%. ನೆಕ್ಸ್ಟ್ ತ್ರಿಪುರ, ಕರ್ನಾಟಕ, ತಮಿಳುನಾಡು ಕೂಡ ಬೆಳೀತಾರೆ. ಇದಾದ ನಂತರ ರಬ್ಬರ್ ಬೋರ್ಡ್ ಎಲ್ಲಿದೆ, ಕೊಟ್ಟಯಂ ಕೇರಳದಲ್ಲಿದೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್. ಓಕೆ, ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಸೊ ವಿ ಡಿಸ್ಕಸ್ಡ್ 5 ಇಂಪಾರ್ಟೆಂಟ್ current affairs MCQ from today's news. Okay, if you like our work, please subscribe to our channel at Nama Kannada Jagattu. Thank you for watching.